ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಸಂಘ ಉದ್ಘಾಟನೆ. ಅಖಿಲ ಕರ್ನಾಟಕ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಜಿಲ್ಲಾ ಘಟಕ ಪುನರ್ರಚನೆ ಹಾಗೂ ಉದ್ಘಾಟನೆ. ಗುರುತಿನ ಚೀಟಿ ವಿತರಣೆ. ಆರ್ಥಿಕವಾಗಿ ಹಿಂದುಳಿದ ಪುರೋಹಿತರ ಅರ್ಚಕರಿಗೆ ಜಿಲ್ಲಾ ವತಿಯಿಂದ ಧನ ಸಹಾಯ. ಪದಗ್ರಹಣ ಸಮಾರಂಭ ವಿಜೃಂಭಣೆಯಿಂದ ಕೇಂದ್ರ ಸಮಿತಿ ಸಹಕಾರದಿಂದ ಚಿತ್ರದುರ್ಗ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಜಿಲ್ಲಾ ಸಂಘಟನೆ 13 ಜನ ನಿರ್ದೇಶಕರನ್ನು ಒಳಪಟ್ಟು ಜಿಲ್ಲೆಯ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ರಾಘವೇಂದ್ರ ಶರ್ಮಾರವರು ಅವರ ತಂಡದ ಸಹಕಾರದಿಂದ ಬೆಳಗೂರು ಕ್ಷೇತ್ರದ ಶ್ರೀ 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 ಬಿಂದು ಮಾಧವ ಗುರುಗಳ ಕರಕಮಲ ಸಂಜಾತರಾದ ಶ್ರೀ ವಿಜಯ ಮಾರುತಿ ಶರ್ಮಾ ಅವಧೂತರ ಆಶೀರ್ವಾದದಿಂದ ವಿಜೃಂಭಣೆಯಿಂದ ನಡೆದ ಕಾರ್ಯಕ್ರಮದಲ್ಲಿ ಗುರುಗಳ ಪಾದಪೂಜೆ, ವೇದ ಘೋಷಣೆ, ಪ್ರಾರ್ಥನೆ, ಗುರುಗಳ ಆಶೀರ್ವಚನ, ಭಾಷಣ, ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ, ಗುರುಗಳಿಗೆ ಫಲ ಸಮರ್ಪಣೆ, ಸಭಾ ಆಶೀರ್ವಚನ ನೆರವೇರಿಸಿ ಸಭೆಯ ಉದ್ಘಾಟಕರಾದ ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಟಿ ಬದ್ರಿನಾಥ್ ರವರು ಮಾತನಾಡಿ, ಬ್ರಾಹ್ಮಣ ಅಭಿವೃದ್ಧಿಗಾಗಿ ಹಲವು ವರ್ಷಗಳ ಕಾಲ ಶ್ರಮಿಸುತ್ತಾ ಬರುತ್ತಿದ್ದೇವೆ. ಬ್ರಾಹ್ಮಣ ಶಸ್ತ್ರ ಎರಡನ್ನೂ ಸಮಾನವಾಗಿ ಕಲಿಯಬೇಕು. ಪೌರೋಹಿತ್ಯ, ಅರ್ಚಕತ್ವ ಸಮಾಜಕ್ಕೆ 2 ಕಣ್ಣುಗಳು ಎಂದು ಶಾಸ್ತ್ರ ನಮ್ಮ ಧರ್ಮವನ್ನು ಕಾಪಾಡುತ್ತಾ ಹಿಂದೂ ಸಮಾಜಕ್ಕೆ ಬೆನ್ನೆಲುಬಾಗಿದೆ ಎಂದರು. ಹಾಗೂ ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಅರ್ಚಕ ಪುರೋಹಿತರ ಪರಿಷತ್ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಕೆಲಸವನ್ನು ನಿರ್ವಹಿಸುತ್ತಾ 5 ವರ್ಷಗಳಲ್ಲಿ ಅವರು ಸಾಧನೆ ಅಪೂರ್ವವೆಂದು ಹೊಸ ಕೇಂದ್ರ ಸಮಿತಿ ರಚನೆಯಾಗಿ ಜಿಲ್ಲೆಗಳ ಸಂಘಟನೆಯಲ್ಲಿ ಮೊಟ್ಟಮೊದಲ ಉದ್ಘಾಟನೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉದ್ಘಾಟನೆ ವೇದಬ್ರಹ್ಮ ಶ್ರೀ ರಾಘವೇಂದ್ರ ಶರ್ಮಾ, ವೇದಬ್ರಹ್ಮ ಶ್ರೀ ಮುರಳೀಕೃಷ್ಣ, ವೇದಬ್ರಹ್ಮ ಶ್ರೀ ನರೋತ್ತಮ ಭಟ್ ಮಿಕ್ಕ ಎಲ್ಲ ಪದಾಧಿಕಾರಿಗಳು ಅಚ್ಚುಕಟ್ಟಾಗಿ ಈ ಸಭೆ ನಿರ್ವಹಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ರಾಜ್ಯ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮಂಜುನಾಥ ಶಾಸ್ತ್ರಿ ಮಾತನಾಡಿ, 2025ರಿಂದ 2030 ಸಾಲಿಗೆ ಚುನಾವಣೆಯಲ್ಲಿ ಅವಿರೋಧವಾಗಿ 17 ಜನ ಆಯ್ಕೆಯಾಗಿರುವುದಾಗಿ, ತಮ್ಮನ್ನು ಅಧ್ಯಕ್ಷರಾಗಿ ಆಯ್ಕೆಯಾದ ಮೊದಲ ಸಭೆಯಲ್ಲಿ 17 ಜನ ತಮ್ಮ ಮೇಲೆ ಇಟ್ಟಿರುವ ರಾಜ್ಯದ ಹೊಣೆಯನ್ನು ಸಕ್ರಿಯವಾಗಿ ನೆರವೇರಿಸಲು ಪ್ರತಿ ಜಿಲ್ಲೆಗಳ ಸಹಕಾರ ಭಾರಿ ಮುಖ್ಯವೆಂದು ಮೊದಲ ಉದ್ಘಾಟನೆ ಅವಧೂತರ ಆಶೀರ್ವಾದದಿಂದ ನೆರವೇರಿಸಿದ್ದಕ್ಕೆ ಚಿತ್ರದುರ್ಗ ಪುರೋಹಿತರ ಪರಿಷತ್ ಸದಸ್ಯರಿಗೆ ಪದಾಧಿಕಾರಿಗಳು ಧನ್ಯವಾದಗಳು ತಿಳಿಸಿದರು. ಹಾಗೆ ಈ 5 ವರ್ಷಗಳ ಪ್ರಣಾಳಿಕೆ ಓದಿ ಈಗಿನ 13,500 ಸದಸ್ಯತ್ವವನ್ನು 25,000ಕ್ಕೆ ಏರಿಸಲು ಶ್ರಮಿಸುತ್ತೇನೆ ಎಂದರು. ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿನ ಚೀಟಿ ಗೊಂದಲಕ್ಕೆ ಪರಿಹಾರ ನೀಡುವುದಾಗಿ, ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮದಲ್ಲಿ ಮೊದಲು ಚಿತ್ರದುರ್ಗ ಜಿಲ್ಲೆಯ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ವಿತರಿಸಲಾಯಿತು ಎಂದರು. ಸಂಪನ್ಮೂಲ ಕ್ರೋಢೀಕರಿಸಲು ದಾನಿಗಳ ಸಹಕಾರ ಕೋರುವೆವೆಂದರು. ಬಡ ಹೆಣ್ಣು ಮಕ್ಕಳ ಹಾಗೂ ಗಂಡು ಮಕ್ಕಳ ವಿವಾಹ ಕಲ್ಯಾಣ ಯೋಜನೆ ಮಾಡಿ ಸಹಕರಿಸುವುದಾಗಿ ತಿಳಿಸಿದರು. ವೇದ ನಿಧಿ, ಆರೋಗ್ಯ ನಿಧಿ, ಮರಣೋತ್ತರ ನಿಧಿ, ಆಪದ್ಧನಕ್ಕಾಗಿ ಹಣ ಸಂಗ್ರಹಿಸಿ ಕೇಂದ್ರದಿಂದ ನೀಡುವುದಾಗಿ ತಿಳಿಸಿದರು. ವೇದ ಪಾಠಶಾಲೆ ಬೇಸಿಗೆ ಶಿಬಿರಗಳು ನಡೆಸುವುದಾಗಿ ತಿಳಿಸಿದರು. ಅಪಾರ ಕ್ರಿಯೆಯಲ್ಲಿ ಸಹಕಾರದಲ್ಲಿ ವಾಹನ ವ್ಯವಸ್ಥೆ ಹಾಗೂ ಸಮಿತಿ ರಚನೆ ಮಾಡಲಾಗುವುದು ಎಂದರು. ಗೋ ಸಂರಕ್ಷಣೆಗಾಗಿ ಪ್ರಣಾಳಿಕೆ ರಚಿಸಲಾಗುವುದೆಂದರು. ಪರಿಷತ್ತಿನ ಕಾರ್ಯಾಲಯಕ್ಕೆ ಸ್ವಂತ ಕಟ್ಟಡಕ್ಕಾಗಿ ದಾನಿಗಳನ್ನು ಸಂಪರ್ಕಿಸಲಾಗುವುದು ಎಂದರು. ಬಡ ಪುರೋಹಿತರಿಗೆ ಪ್ರತಿ ವರ್ಷವೂ ಪ್ರತಿ ಜಿಲ್ಲೆಯಿಂದ 2ರಂತೆ 70 ಜನರಿಗೆ ಕಾಶಿ ಯಾತ್ರೆ ಮಾಡಿಸಲಾಗುವುದು ಎಂದರು. ಚಿತ್ರದುರ್ಗ ಪುರೋಹಿತ ಅರ್ಚಕ ಪರಿಷತ್ ಸದಸ್ಯರನ್ನು ಸಭೆಯ ಸಕ್ರಿಯವಾಗಿ ನಿರ್ವಹಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು. ಹಿರಿಯ ಉಪಾಧ್ಯಕ್ಷರು ವೇದಬ್ರಹ್ಮ ಶ್ರೀ ಗುರುರಾಜ್ ಶರ್ಮಾ ಮಾತನಾಡಿ, ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಸರ್ವತೋಮುಖಾಭಿವೃದ್ಧಿಗಾಗಿ ಕೇಂದ್ರ ಸಹಕಾರ ಶತಸಿದ್ಧ ಎಂದರು. ಇಲ್ಲಿ ತಾಲೂಕು ಅಧ್ಯಕ್ಷರು ಪ್ರತಿ ಪುರೋಹಿತರ ಮಾಹಿತಿ ಸಂಗ್ರಹಿಸಿ ಜಿಲ್ಲೆಯ ಅಧ್ಯಕ್ಷರಿಗೆ ವಿನಂತಿಸಲು ತಿಳಿಸಿದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಇವತ್ತಿನ ಸಭೆ ಗುರುಗಳ ಆಶೀರ್ವಚನದಿಂದ ಯಶಸ್ವಿಯಾಯಿತೆಂದು, ನೂತನ ಪದಾಧಿಕಾರಿಗಳಿಗೆ ರಾಜ್ಯದಲ್ಲಿ ಶುಭ ಸೂಚನೆ ಎಂದು, ಗುರುತಿನ ಚೀಟಿ ವಿತರಣೆಯಲ್ಲಿ ಗೊಂದಲದಿಂದ ಬೇಸತ್ತ ನಮ್ಮ ಪುರೋಹಿತ ಅರ್ಚಕರಿಗೆ
ಚಿತ್ರದುರ್ಗ ಜಿಲ್ಲೆಯ ಪದಾಧಿಕಾರಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ID ಕಾರ್ಡ್ ಮಾಡಿಸಿ ಕೇಂದ್ರದ ಜೊತೆ ಕೈ ಜೋಡಿಸಿ ಪ್ರತಿಯೊಬ್ಬರಿಗೂ ಗುರುತಿನ ಚೀಟಿ ನೀಡುವುದರಲ್ಲಿ ಯಶಸ್ವಿಯಾದರು ಎಂದರು. ಪ್ರತಿ ಪುರೋಹಿತ ಅರ್ಚಕರ ಒಳಿತಿಗಾಗಿ ನಮಗೆ ಸಿಕ್ಕಿರುವ ಅವಕಾಶದಿಂದ ಶ್ರಮಿಸುತ್ತೇವೆ ಎಂದರು. ಜಿಲ್ಲಾಧ್ಯಕ್ಷರು ವೇದಬ್ರಹ್ಮ ಶ್ರೀ ರಾಘವೇಂದ್ರ ಶರ್ಮಾ ಪುರೋಹಿತ ಅರ್ಚಕರು ಗುರುತಿನ ಚೀಟಿಯೆಲ್ಲರೂ ಪಡೆಯಬೇಕು. ಯಾರಿಗೆ ಬಾರದಿದ್ದರೆ ಜಿಲ್ಲೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಸಂಪರ್ಕಿಸಲು ತಿಳಿಸಿದರು. ಕಾರ್ಯದರ್ಶಿ ವೇದಬ್ರಹ್ಮ ಶ್ರೀ ಮುರಳೀಕೃಷ್ಣ ಸ್ವಾಗತ ಭಾಷಣ ನುಡಿದು ಎಲ್ಲರನ್ನೂ ಸ್ವಾಗತಿಸಿದರು. ಪಾಂಡುರಂಗ ದೇವಾಲಯ ಅರ್ಚಕರು ವೇದಬ್ರಹ್ಮ ಶ್ರೀ ಗೋಪಾಲ ಭಟ್ಟರನ್ನು ರೂಪಿಸಿದರು. ತಮ್ಮ ಗಾಯನ ಚುಟುಕಿಗಳಿಂದ ಸಭೆಯನ್ನು ರಂಜಿಸಿದರು. ಅಧ್ಯಕ್ಷರು ವಂದನಾರ್ಪಣೆ ಸಲ್ಲಿಸಿದರು. ಕೇಂದ್ರ ಸಮಿತಿಯ ಪದಾಧಿಕಾರಿಗಳಾದ ಅಧ್ಯಕ್ಷರು ವೇದಬ್ರಹ್ಮ ಶ್ರೀ ಮಂಜುನಾಥ್ ಶಾಸ್ತ್ರಿ, ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ, ವೇದಬ್ರಹ್ಮ ಶ್ರೀ ಗುರುರಾಜ್ ಶಾಸ್ತ್ರಿ, ನೆಲಮಂಗಲ ವೇದಬ್ರಹ್ಮ ಶ್ರೀ ನಾಗಭೂಷಣ ಶರ್ಮಾರವರನ್ನು ಶಾಲು ಫಲಗಳು ಮೊಮೆಂಟೋಗಳಿಂದ ಸತ್ಕರಿಸಿದರು. ಚಿತ್ರದುರ್ಗ ಪದಾಧಿಕಾರಿಗಳನ್ನು ಕೇಂದ್ರ ಸಮಿತಿಯಿಂದ ಸತ್ಕರಿಸಲಾಯಿತು. ಹಾಗೆ ಚಿತ್ರದುರ್ಗ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಶ್ರೀ ಶಿವಕುಮಾರ ಸ್ವಾಮಿ, ಅಧ್ಯಕ್ಷರು ಶ್ರೀ ರಾಘವೇಂದ್ರ ಶರ್ಮಾ, ಉಪಾಧ್ಯಕ್ಷರು ಶ್ರೀ ಚಂದ್ರಶೇಖರ್, ಪ್ರಧಾನ ಕಾರ್ಯದರ್ಶಿಗಳು ಶ್ರೀ SY ಮುರಳೀಕೃಷ್ಣ, ಖಜಾಂಚಿ ಶ್ರೀ ನರೋತ್ತಮ್ ಭಟ್ಟರು, ಸಹ ಕಾರ್ಯದರ್ಶಿಗಳು ಶ್ರೀ G ಮೋಹನ್ ಭಾರದ್ವಾಜ್, ಸಂಚಾಲಕರು ಶ್ರೀ ರಾಮು ಭಾರದ್ವಾಜ್, ನಿರ್ದೇಶಕರುಗಳು ಶ್ರೀ ನಂದನ್, ಶ್ರೀ ನಾಗೇಶ್ ಭಾರದ್ವಾಜ್, ಶ್ರೀ ಬಾಲಸುಬ್ರಹ್ಮಣಿ, ಶ್ರೀ ಪ್ರಶಾಂತ್ ಭಟ್, ಶ್ರೀ KG ಕೃಷ್ಣ ಭಟ್ಟರು, ಶ್ರೀ ಶ್ರೀವತ್ಸವ್, ಶ್ರೀ PS ಕೃಷ್ಣಾಚಾರ್ ಇತರರಿದ್ದರು.
ಇಂದಿನ ನಾವು ಚಿತ್ರದುರ್ಗ ಜಿಲ್ಲೆಯಲ್ಲಿದ್ದೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ದೇವತಸ್ಥ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಸಮಿತಿ ತಾಲೂಕು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳ ಬಹಳ ವಿಶೇಷವಾಗಿ ಬಹಳ ಯಶಸ್ವಿಯಾಗಿ ಎಲ್ಲ ಜಿಲ್ಲೆಯ ಸದಸ್ಯರು ಮತ್ತು ತಾಲೂಕಿನ ಎಲ್ಲ ನಮ್ಮ ಸದಸ್ಯರು ಸುಮಾರು 300 ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಮತ್ತು ಈ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ರಾಘವೇಂದ್ರ ಶರಣರು ಬಹಳ ಸುಸಜ್ಜಿತವಾಗಿ ಎಲ್ಲ ರೀತಿಯಾದಂತಹ ಕಲ್ಯಾಣ ಮಂಟಪದ ವ್ಯವಸ್ಥೆ ಮತ್ತು ಸಭಾಂಗಣದ ಎಲ್ಲ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಬಹಳ ವ್ಯವಸ್ಥೆಯಾಗಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ದಿನ ನಮ್ಮ ಬಹಳ ವಿಶೇಷವಾಗಿ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ಸಹ ಗುರುತಿನ ಚೀಟಿ ವಿತರಣೆ ಆಗಬೇಕು. ಅದು ನಮ್ಮ ಮೊದಲನೇ ಆದ್ಯತೆ ಆಗಿದೆ. ಹಾಗಾಗಿ ಆ ಒಂದು ಆದ್ಯತೆಯಲ್ಲಿ ಮೊದಲನೇ ಆದ್ಯತೆಯ ಕರ್ತವ್ಯ ಗುರುತಿನ ಚೀಟಿಯನ್ನು ದಿನ ಎಲ್ಲರೂ ಸಹ ವಿತರಣೆ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿದ್ದೇವೆ. ಚಿತ್ರದುರ್ಗ ಜಿಲ್ಲೆಯ ಗುರುತಿನ ಚೀಟಿ ಸಮಸ್ಯೆ ಬಗೆಹರಿದಿದೆ. ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ನೂತನ ಸದಸ್ಯರಿಗೆ ಒಂದು ಹೊಸ ರೀತಿಯ ಗುರುತಿನ ಚೀಟಿಯನ್ನು ಪ್ರಯತ್ನ ಮಾಡ್ತೇವೆ. ಇದು ಯಾರಿಗಾದರೂ ಒಂದು ಪಕ್ಷ ಗುರುತಿನ ಚೀಟಿ ಸಿಕ್ಕಿಲ್ಲ ಅಂದರೆ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿದರೆ ಅವರು ಗುರುತಿನ ಚೀಟಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಜೊತೆಗೆ ಒಂದು ಜಿಲ್ಲೆಯಲ್ಲಿ 10 ಜನರನ್ನು ಬಡ ಪುರೋಹಿತರನ್ನು ಗುರುತಿಸಿ 10 ಜನರಿಗೆ ಆರ್ಥಿಕವಾಗಿ 5,000 ರೀತಿಯಲ್ಲಿ 10 ಜನಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಬಹಳ ವಿಶೇಷವಾಗಿ ಜಿಲ್ಲೆಯಲ್ಲಿ ಪುರೋಹಿತ ಪರಿಷತ್ತನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಪುರೋಹಿತ ಪರಿಷತ್ತಿನ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಸಹಕಾರವನ್ನು ನೀಡಬೇಕು ಅಂತೇಳಿ ಜಿಲ್ಲೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸಹ ನಮ್ಮಲ್ಲಿ ಮನವಿ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ನಾವು ಸಹ ಅವರಿಗೆ ಸದಾಕಾಲ ಜೊತೆ ಇದ್ದು ಪುರೋಹಿತ ಪರಿಷತ್ತಿನಲ್ಲಿ ನಾವೆಲ್ಲರೂ ಸಹ ಒಟ್ಟು ಸೇರಿ ಮುಂದುವರಿಸಿಕೊಂಡು ಹೋಗುವಂತಹ ವಿಷಯವನ್ನು ನಾವು ಅವರಿಗೆ ಮನವಿ ಮಾಡಿದ್ದೇವೆ. ಚಿತ್ರದುರ್ಗ ಜಿಲ್ಲೆಯಿಂದ ನಾವು ಪುರೋಹಿತ ಪರಿಷತ್ತಿನ ಪರವಾಗಿ ಎಲ್ಲರಿಗೂ ಸಹ ಶುಭವಾಗಲಿ ಅಂತೇಳಿ ಜಿಲ್ಲೆಯ ಪದಾಧಿಕಾರಿಗಳಿಗೆ ಶ್ರೀ ಗುರುಭ್ಯೋ ನಮಃ. ಚಿತ್ರದುರ್ಗ ಜಿಲ್ಲೆಯ